ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಈ ಥರದ ಕಾಮ ಪಿಶಾಚಿಗಳನ್ನು ಇನ್ನೂ ಯಾಕೆ ಇಟ್ಕೊಂಡಿದ್ದೀರಿ? ಯಾರು ಕೂಡ ಸುಮೋಟೋ ಕೇಸ್ ಹಾಕಿ ಆತನ ವಿರುದ್ಧ FIR ಮಾಡಿ ಜೈಲಿಗೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಯಾಕೆ ಮಾಡ್ತಿಲ್ಲ ಅಂತೇಳಿ. ಈಗ ಆ ಹುಡುಗಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಯಾವುದೇ ಜಾತಿಯಾಗಲಿ ಯಾವುದೇ ಪಾರ್ಟಿಯವ್ರು ಮಾಡಲಿ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಆಗಬೇಕು. ಇದರಲ್ಲಿ ಕೆಲವೊಂದು ರಾಜಕೀಯ ಕೈವಾಡಗಳು ಇದೆ. ನಮ್ಮ ಚುಂಚುಂಕಟ್ಟೆ ಭಾಗದ ಒಬ್ಬ ಪ್ರಭಾವಿ ಮುಖಂಡನ ತಮ್ಮ ಅಂತ ಕೇಳ್ಪಟ್ಟೆ. ಅಂದರೆ ಸ್ವಂತ ಸಹೋದರ ಅಲ್ಲ ಅಂತಲ್ಲ, ನಮ್ಮ ಸೋದರ ಚಿಕ್ಕಪ್ಪ ದೊಡ್ಡಪ್ಪತಿರ ಮಕ್ಕಳು ಆ ಥರ ಜಾಸ್ತಿ ಗುರುತಿಸ್ಕೊಂಡಿರೋದು ಅವರ ಜೊತೆಲೇ ಅನ್ನೋದು ಬಂದಂತಹ ಸ್ಥಳೀಯವಾಗಿ ನನಗೆ ಬಂದಂಥ ಮಾಹಿತಿ ಈಗ ಬಂದಿದೆ. ಚುಂಚುಂಕಟ್ಟೆ ಹೋಬಳಿಯ ನಿಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡನ ಪ್ರಭಾವಕ್ಕೆ ದೊಡ್ಡಸ್ವಾಮಿಗೌಡರು ಅಥವಾ MLA ಅವರು ಒಳಗಾಗೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ? ಅಲ್ಲಿ ಯಾವುದೇ ಮುಖಂಡನ ಒತ್ತಡನೂ ಇಲ್ಲ. ಹಂಗಿದ್ದಿದ್ರೆ ನಾನು ಇಲ್ಲಿ ಬಂದು ಮಾತಾಡೋಂಗೆ ಇಲ್ಲ. ನಮ್ಮ MLA ಅವರು ನನಗೆ ಯಾವ ರೆಸ್ಟ್ರಿಕ್ಷನ್ನು ಹಾಕಿಲ್ಲ. ಇದು ತಪ್ಪು ಸರ್, ಯಾರು ವಹಿಸ್ಕೊಳ್ಳೋದು ನಿಟ್ಟಿನಲ್ಲಿ ಆಗೋದೇ ಇಲ್ಲ. ಇದು ಆ ಹುಡುಗಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾನಂತೂ ಇದನ್ನು ಕಡಾಖಂಡಿತವಾಗಿ ಹೇಳ್ತೀನಿ, 100%. ನಾನು ಏಕಾಂಗಿ ಪ್ರತಿಭಟನೆ ಆದರೂ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ಈ ಒಂದು ಖಾಸಗಿ ವಿಡಿಯೋ ವಿಚಾರದಲ್ಲಿ ನನ್ನ ಹೆಸರನ್ನ, ನನ್ನ MLA ಹೆಸರನ್ನ ಅಥವಾ ನನ್ನ ಭಾವಚಿತ್ರವನ್ನು ಬಳಸಬಾರ್ದು, ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ, ಈ ಥರದ ಕಿಡಿಗೇಡಿಗಳಿಗೆ ನಾನು ತಕ್ಕ ಪಾಠ ಕಲಿಸ್ತೀನಿ, ಅವ್ರದ್ದು ಸಾಕಷ್ಟಿದೆ, ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ನೈತಿಕತೆ ಬೇಕಲ್ವಾ? ಈಗ ನೀನು ಒಬ್ಬ ಪಕ್ಷದ ಮುಖಂಡ ಆಗಿದೆಯಾ, ನಿನ್ನ ಜೊತೆ ಇರೋ ಹುಡುಗನೇ ಅವನೋ ಮಾಡಿದಾನೆ ಅಂದಾಗ ನೀನು ಮುಂದೆ ನಿಂತ್ಕೊಂಡು ಸ್ಟ್ಯಾಂಡ್ ಕೊಡಿಸ್ಬೇಕು. ಖಂಡಿತ ಇದು ಖಂಡನೀಯ. ನಮ್ಮ MLA ಅವರು ಇದಕ್ಕೆ ಸಪೋರ್ಟ್ ಕೊಡಲ್ಲ ಅಂತ ನಾನು ಭಾವಿಸಿದ್ದೀನಿ. 100% ನಮ್ಮ MLA ಅವರು ಇದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ. FIR ಮಾಡಿಸೋ ನಿಟ್ಟಿನಲ್ಲಿ ಅವರು ಕೈ ತಗೊಳ್ತಾರೆ ಅಂತ. ಕಾಂಗ್ರೆಸ್ ಇದ್ದು ನಿಮ್ಮದೇ ಪಕ್ಷದ MLA ಇದ್ದು ನಿಮ್ಮದೇ ಸರ್ಕಾರ ಇದ್ದರೂ ಯಾವುದೇ ಸಾರ್ವಜನಿಕ ಜೀವನದಲ್ಲಿ ತಪ್ಪಾದರೆ ಅದನ್ನು ಖಂಡಿಸ್ತೀರಾ? 100ಕ್ಕೆ 100ರಷ್ಟು ಸತ್ಯ. ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಾನು ಯಾವುದೇ ರೀತಿಯ ಕಾಂಟ್ರಾಕ್ಟರ್ ಅಲ್ಲ. ನಾನು ಯಾವುದೇ ರೀತಿಯ ಪಕ್ಷದಿಂದ ಆಸೆ ಪಡ್ತಕ್ಕಂಥ ವ್ಯಕ್ತಿ ಅಲ್ಲ. ನಾನು ಪಕ್ಷಕ್ಕೆ ನಾನೆಷ್ಟು ನಿಯತ್ತಾಗಿದ್ದೀನಿ ಅಂತ. ಆತ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೇ ಅಲ್ಲ, ಕಾಂಗ್ರೆಸ್ ಕೋಟೆ ಕೇಳಿಲ್ಲ ಅಂತ ಜಸ್ಟಿಫೈ ಮಾಡ್ತೀರಾ ನೀವು? ನೀನು ಏನೇ ಪಾರ್ಟಿಗೆ ಹಾನೆಸ್ಟಾಗಿ ದುಡಿ ಅಥವಾ ನೀನು ಯಾರ ಜೊತೆನಾರ ಗುರುತಿಸ್ಕೋ. ಕಾನೂನು ಏನೇನು ಹೇಳುತ್ತೆ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು. ಆ ಜುಡಿಷನರಿ ಏನಿರ್ತದೆ ಅದರಲ್ಲಿ ಅವನು ಶಿಕ್ಷೆ ಆಗಲೇಬೇಕು. ಬಿಟ್ರೆ ನೀನು ಪಾರ್ಟಿಗೆ ದುಡ್ದಿದ್ದಿ, ನೀನು ಆತ್ಮೀಯ, ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಹಂಗೆ ಹೋಗಿದ್ದೀರಿ, ಎಲ್ಲರೂ ಆಚೆನೇ ಇರೋರಪ್ಪ, ಯಾರು ಒಳಿಕೆ ಹೋಗ್ತಿರ್ಲಿಲ್ಲ. ಬಿಟ್ಟಂಥ ವಿಡಿಯೋಗಳನ್ನೇ ಬಳಸ್ಕೊಂಡು ಅದನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ರಾಜಕಾರಣ ಬಂದಿದೆ ಅನ್ನೋದಾದರೆ ಹೇಗೆ ಸರ್ ಅದು? ನಾನೇನು ಮಾಡೋಕ್ಕಾಗಿಲ್ಲ ಅಂತಂದರೆ ಲಾಸ್ಟಲ್ಲಿ ಅಪಪ್ರಚಾರ, ನನ್ನವೇನಾರು ಇದ್ರೆ ಹುಡ್ಕೋದು, ನನ್ನವೇನಾರು ವೀಡಿಯೋಗಳಿದ್ರೆ ವೈರಲ್ ಮಾಡ್ತಕ್ಕಂಥದ್ದು, ಈ ಥರ ಕೃತ್ಯ ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಭಾಳ ಕೆಟ್ಟದ್ದು ಅಂತ ನಾನಾದರೂ ಭಾವಿಸ್ತೀನಿ. ಈ ಸೆಟ್ಲ್ಮೆಂಟ್ಗಳು ಇವೆಲ್ಲ ಆಗಬಾರ್ದು. ಯಾಕೆಂದರೆ ಅವನು ಮಾಡಿರ್ತಕ್ಕಂಥದ್ದು ಹೇಯ ಕೃತ್ಯ. ಅವನು ಖಾಸಗಿತನವನ್ನು ಅವನು ಇಟ್ಕೊಂಡಿದ್ದಿದ್ರೆ ಅದು ಬೇರೆ. ವಿಡಿಯೋ ಮಾಡಿದ್ದೆ ಫಸ್ಟ್ ಆಫ್ ಆಲ್ ತಪ್ಪು. ಆ ವಿಡಿಯೋ ಬಹಿರಂಗಪಡಿಸಿರೋದು ಇನ್ನೂ ದೊಡ್ಡ ತಪ್ಪು. ಅದಕ್ಕೆ ಶಿಕ್ಷೆ ಆಗಲೇಬೇಕು. ಈ ಥರದ ಒಂದು ಹಿಂದುಳಿದ ವರ್ಗದ ಹೆಣ್ಮಗಳನ್ನ ಇಷ್ಟೊಂದು ಅಸಹ್ಯವಾಗಿ ಬಳಸ್ಕೊಂಡು ಮತ್ತೆ ಆ ಫೋಟೋಗಳನ್ನು ಸಾರ್ವಜನಿಕ ಜೀವನದಲ್ಲಿ ಹರಿಬಿಟ್ರು, ಆತನ ವಿರುದ್ಧ FIR ಆಗಲ್ಲ, ಬಂಧಿಸಲ್ಲ, ಜೈಲಿಗೆ ಕಳಿಸಲ್ಲ ಅಂದರೆ ಈಗ ನಾವು ಯಾವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಿದ್ದೀವಿ ಅಂತ ಹೇಳಿ ನಂದೀಶ್ ಅವರು? ಇದು ಹಿಂದುಳಿದ ವರ್ಗ ಅಂತಲ್ಲ, ಯಾವುದೇ ಹುಡುಗಿಗೆ ಆದರೂ ಕೂಡ ಇದು ಒಂದು ಅನ್ಯಾಯ ಖಂಡಿಸುವಂತಹ ಒಂದು ಸನ್ನಿವೇಶ. ಇದನ್ನು ನಾನು ಫಸ್ಟ್ ಆಫ್ ಆಲ್ ಒಪ್ಪೋದಿಲ್ಲ. ನಿಮಗೆ ಗೊತ್ತು, ಅದನ್ನು ನಾನು ಸ್ಟೇಟಸ್ಗೆ ಹಾಕ್ಕೊಂಡಿದ್ದೆ. ಸ್ಟೇಟಸ್ಗೆ ಹಾಕೊಂಡ್ಮೇಲೆ ಅದೇ ಈಗ ಏನಾಗುತ್ತೆ ಲೈನೇ ಹೇಳ್ತೀನಿ. ಈಗ ಪಾಪಿಗಳ ಪಾಪ ತುಂಬಿದಾಗ ಅದು ಒಂದಲ್ಲ ಒಂದು ದಿನ ಆಚೆಗೆ ಬರಲೇಬೇಕು ಅಂತ ನಾನು ಹಾಕಿದ್ದೆ. ಅದು ಉದ್ದೇಶಪೂರ್ವಕವಾಗಿ ಹಾಕಿದ್ದೀನಿ. ಏನು ಮನವಿ ಮಾಡ್ತೀರಾ ಸರ್? ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇದು ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೃತ್ಯ. ಈ ವಿಡಿಯೋನ ಅವರು ನೋಡಿರ್ತಾರೆ ಅಥವಾ ಗುಡ್ ನ್ಯೂಸ್ ಮುಖಾಂತರ ನಾಗಲಕ್ಷ್ಮಿ ಅವರು ವಿಡಿಯೋ ನೋಡ್ತಾ ಇದ್ರೆ ಏನು ಮನವಿ ಮಾಡ್ತೀರಾ ಅಂತ ಹೇಳಿ. ಈಗ ನಾಗಲಕ್ಷ್ಮಿ ಅವರಿಗೆ ನಾವು ಇದೇ ರೀತಿ ಹೇಳೋದು, ನೋಡಿ, ನೀವು ಒಂದು ಹೆಣ್ಣುಮಗಳಾಗಿ ಈ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಿಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಈ ಒಂದು ತಪ್ಪಿಗೆ ಶಿಕ್ಷೆ ಆಗುತ್ತೆ ಅದನ್ನು ನೀವೇ ನಮ್ಮ ಶಾಸಕರಾದಿಯಾಗಿ ಜೊತೆಗೂಡಿ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು. ಮೈಸೂರು ಜಿಲ್ಲೆ KR ನಗರ ತಾಲೂಕು ಮತ್ತು ಸಾಲಿಗ್ರಾಮ ಅವಳಿ ತಾಲೂಕಿನ ವ್ಯಾಪ್ತಿಗೆ ಬರತಕ್ಕಂತಹ ಚುಂಚನಕಟ್ಟೆ ಹೋಬಳಿಯ ಮೈಗೋಡಳ್ಳಿಯ ಒಂದು ಯುವಕ ಮಾಡಿರ್ತಕ್ಕಂತಹ ಕಾಮದಾಟದ ವಿಡಿಯೋ ಏನಿದೆ, ಇದು KR ನಗರ ಮತ್ತು ಸಾಲಿಗ್ರಾಮದ ಅವಳಿ ತಾಲೂಕಿನಲ್ಲಿ ಸಂಚಲನ ಮೂಡಿಸಿದೆ. ಈತ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತ, ಚುಂಚನಕಟ್ಟೆ ಹೋಬಳಿಯ ಒಬ್ಬ ಪ್ರಭಾವಿ ಮುಖಂಡನ ಆಪ್ತ ಅಂತ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ. ಈಗ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋಗಳನ್ನು ಹಂಚಿಕೆ ಮಾಡ್ತಾ ಇದ್ದಾರೆ. ಎಷ್ಟು ಹೀನ ಮನಸ್ಥಿತಿ ಅಂತ ಹೇಳಿದ್ರೆ, ಈ ಒಂದು ಹೆಣ್ಣು ಮಗಳ ನಗ್ನ ಚಿತ್ರದ ವಿಡಿಯೋಗಳನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಹೀನ ಮನಸ್ಥಿತಿಗೆ ನಮ್ಮ ರಾಜಕೀಯ ವ್ಯವಸ್ಥೆ ಹೋಗಿದೆ. ಸೊ ಅಲ್ಟಿಮೇಟ್ಲಿ ಈ ಒಂದು ನೊಂದಂತಹ
ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಜಿಲ್ಲಾಡಳಿತ, ರಾಜ್ಯ ಮಹಿಳಾ ಆಯೋಗ ಮತ್ತು ಕೆ.ನಗರ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಯಾಕೆ ಕಣ್ಮುಚ್ಚಿ ಕುಳಿತಿದ್ದೀರಾ? ಇಷ್ಟು ಗಂಟೆಯಾಗಿ ಅಷ್ಟೊಂದು ವಿಡಿಯೋ ವೈರಲ್ ಆಗ್ತಿದೆ. ವಿಡಿಯೋ ಮಾಡಿದ್ದೇ ಮೊದಲನೇ ತಪ್ಪು, ಅದನ್ನು ಸಾರ್ವಜನಿಕ ಜೀವನದಲ್ಲಿ ಪಬ್ಲಿಕ್ಕಿಗೆ ಶೇರ್ ಮಾಡಿದ್ದು ಮತ್ತೊಂದು ತಪ್ಪು. ಹಾಗಾದರೆ ಆ ಒಂದು ಮುಗ್ಧ ಕುಟುಂಬ ಯಾವ ರೀತಿ ಸಮಾಜದಲ್ಲಿ ತಲೆ ಎತ್ತಿ ಬದುಕಬೇಕು? ನೊಂದಂಥ ಸಂತ್ರಸ್ತೆಗೆ ನ್ಯಾಯ ಕೊಡಿಸೋರು ಯಾರು? ಯಾಕೆ ಇಲ್ಲಿ ಗಂಟನೂ ಕೂಡ FIR ಆಗಿಲ್ಲ ಅನ್ನೋದು ಚರ್ಚೆ ಆಗ್ತಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಯುವ ನಾಯಕರಾದಂತಹ ಮಿರ್ಲೆ ನಂದೀಶ್ ಅವರು ನಮ್ಮೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗುರುತಿಸ್ಕೊಂಡಿದ್ದಾರೆ. ಕೆ.ನಗರ ಶಾಸಕ ರವಿಶಂಕರ್ ಅವರ ಗೆಲುವಿನಲ್ಲಿ ಇವರು ಕೂಡ ಪಾತ್ರವನ್ನು ವಹಿಸಿದರು. ಹಾಗಾದರೆ ಕಾಂಗ್ರೆಸ್ನ ಕಾರ್ಯಕರ್ತರು ಏನೇ ಮಾಡಿದ್ರು ಕೂಡ ಕೆ.ನಗರದಲ್ಲಿ FIR ಆಗೋದಿಲ್ವಾ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ. ನಂದೀಶ್ ಅವರು ನಮಸ್ಕಾರ. ತುಂಬ ಹೀನವಾದ ಒಂದು ಬೆಳವಣಿಗೆ ಇದು. ನಿಜವಾಗ್ಲೂ ಅದು ನೋಡಿದಾಗ ತುಂಬ ಬೇಸರ ಆಗುತ್ತೆ. ನೊಂದಂಥ ಕುಟುಂಬದ ಆ ಮಹಿಳೆ, ಅವರ ತಾಯಿ, ತಂದೆ, ಅವರ ಕುಟುಂಬ ಸಾಮಾಜಿಕವಾಗಿ ತಲೆ ತಗ್ಸೋದು ಒಂದು ಕಡೆ ಆದರೆ, ನಿಮ್ಮ ಪಕ್ಷದಲ್ಲಿರ್ತಕ್ಕಂಥ ಈ ಥರದ ಕಾಮ ಪಿಶಾಚಿಗಳನ್ನು ಇನ್ನೂ ಯಾಕೆ ಇಟ್ಕೊಂಡಿದ್ದೀರಿ? ಪಾಯಿಂಟ್ ನಂಬರ್ 1. ಈ ವಿಡಿಯೋ ಹರಿದಾಡಕ್ಕೆ ಹಿಡಿದು 24 hours ಆಗಿದೆ. ಆದರೂ ಕೂಡ ನಿಮ್ಮ ಕೆ.ನಗರದ ತಾಲೂಕಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಇರ್ಬೋದು, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿರ್ಬೋದು, ಯಾರು ಕೂಡ ಸುಮೋಟೋ ಕೇಸ್ ಹಾಕಿ ಆತನ ವಿರುದ್ಧ FIR ಮಾಡಿ ಜೈಲಿಗೆ ಕಳಿಸ್ತಕ್ಕಂಥ ಪ್ರಯತ್ನವನ್ನು ಯಾಕೆ ಮಾಡ್ತಿಲ್ಲ ಅಂತೇಳಿ. ಈಗ ಮೊದಲನೇದಾಗಿ ನನಗೆ ವಿಚಾರ ತಿಳಿದಂತಹದ್ದೇ ಭಾಳ ತುಂಬ ತಡವಾಯಿತು. ಯಾಕೆಂದರೆ ನಾನು ಸ್ವಲ್ಪ ಕೆಲಸದ ಒತ್ತಡದಿಂದ ನನಗೆ ಸಂಜೆ ಒಂದು 5-5:30 ವಿಚಾರ ಆ ವಿಡಿಯೋ ನನಗೆ ಬಂದಂಥದ್ದು ನೋಡಿದಾಗ ನನಗೂ ತುಂಬ ಗಾಬರಿ ಆಯಿತು. ಆಮೇಲೆ ಅದ್ರ ಬಗ್ಗೆ ನಾನು ಕೂಲಂಕುಷವಾಗಿ ವಿಚಾರಿಸಿದಾಗ ನಮ್ಮ ಚುಂಚುಂಕಟ್ಟೆ ಭಾಗದ ಒಬ್ಬ ಪ್ರಭಾವಿ ಮುಖಂಡನ ತಮ್ಮ ಅಂತ ಕೇಳ್ಪಟ್ಟೆ. ಅಂದರೆ ಸ್ವಂತ ಸಹೋದರ ಅಲ್ಲ ಅಂತಲ್ಲ, ನಮ್ಮ ಸೋದರ ಚಿಕ್ಕಪ್ಪ ದೊಡ್ಡಪ್ಪತಿರ ಮಕ್ಕಳು ಆ ಥರ ಜಾಸ್ತಿ ಗುರುತಿಸ್ಕೊಂಡಿರೋದು ಅವರ ಜೊತೆಲೇ ಅನ್ನೋದು ಬಂದಂತಹ ಸ್ಥಳೀಯವಾಗಿ ನನಗೆ ಬಂದಂಥ ಮಾಹಿತಿ ಈಗ ಬಂದಿದೆ. ಸೊ ಆ ವಿಚಾರವಾಗಿ ನಾನು ಕೂಡ ನಿನ್ನೆ ರಾತ್ರಿ ಸ್ಟೇಟಸ್ ಹಾಕಿದ್ದೆ. ಸ್ಟೇಟಸ್ ಏನು ಹಾಕಿದ್ರಿ? ಇದು ನಿಮ್ಮ ಪಕ್ಷದವ್ರಿಗೆ ಸಂಚಲನ ಮೂಡಿಸಿದೆ. ಆ್ಯಕ್ಚುಲಿ ರಾಜಕಾರಣವನ್ನು ನೀವು ಯಾವ ರೀತಿ ಮಾಡ್ಕೊಳ್ಳಿ, ವಾದ ಮಾಡಿ, ವಿವಾದ ಮಾಡಿ, ಸೈದ್ಧಾಂತಿಕ ವಿಚಾರಗಳಿಟ್ಕೊಂಡು ರಾಜಕಾರಣ ಮಾಡಿ. ಒಂದು ಹೆಣ್ಮಗಳು ಏನೋ ನಂಬಿಕೆಯ ಮೇಲೆ ಒಂದು ಯುವಕನ ಜೊತೆ ಹೋಗ್ತಾಳೆ, ಆಕೆ ನಂಬಿಕೆಗೆ ಹರಣ ಮಾಡಿದ್ರ, ತಾನೇ ಖುದ್ದು ವಿಡಿಯೋ ರೆಕಾರ್ಡ್ ಮಾಡ್ತೀಯಾ? ಅಂದರೆ ಇದನ್ನು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ವಿಡಿಯೋ ಮಾಡ್ಕೊಂಡ, ಅಥವಾ ಆಕೆ ವಿವಾಹ ಆಗಲೇಬಾರ್ದು, ನನ್ನ ಕಿರುಕುಳಕ್ಕೆ ನಾನು ಹೇಳ್ದಂಗೆ ಕೇಳಬೇಕು ಅಂತೇಳಿ ಮಾಡ್ಕೊಂಡ? ಇದೆಲ್ಲ ಸೀರಿಯಸ್ ಆಗಿ ಎಂಕ್ವೈರಿ ಆಗಬೇಕಲ್ಲ ಸರ್. ಸಾಕಷ್ಟು ಜನ ಮನೆಗಳಲ್ಲಿ ಹೆಣ್ಮಕ್ಳು ಇರ್ತಾರೆ, ಶಾಲಾ ಕಾಲೇಜ್ಗೆ ಓದಲಿಕ್ಕೆ ಹೋಗ್ತಾರೆ. ಈ ಥರದ ಒಂದು ಹಿಂದುಳಿದ ವರ್ಗದ ಹೆಣ್ಮಗಳನ್ನ ಇಷ್ಟೊಂದು ಅಸಹ್ಯವಾಗಿ ಬಳಸ್ಕೊಂಡು ಮತ್ತೆ ಆ ಫೋಟೋಗಳನ್ನು ಸಾರ್ವಜನಿಕ ಜೀವನದಲ್ಲಿ ಹರಿಬಿಟ್ರು, ಆತನ ವಿರುದ್ಧ FIR ಆಗಲ್ಲ, ಬಂಧಿಸಲ್ಲ, ಜೈಲಿಗೆ ಕಳಿಸಲ್ಲ ಅಂದರೆ ಈಗ ನಾವು ಯಾವ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬದುಕ್ತಿದೀವಿ ಅಂತೇಳಿ ನಂದೀಶ್ ಅವರು? ಇದು ಹಿಂದುಳಿದ ವರ್ಗ ಅಂತಲ್ಲ, ಯಾವುದೇ ಹುಡುಗಿಗೆ ಆದರೂ ಕೂಡ ಇದು ಒಂದು ಅನ್ಯಾಯ ಖಂಡಿಸುವಂತಹ ಒಂದು ಸನ್ನಿವೇಶ. ಇದನ್ನು ನಾನು ಫಸ್ಟ್ ಆಫ್ ಆಲ್ ಒಪ್ಪೋದಿಲ್ಲ. ನಿಮಗೆ ಗೊತ್ತು, ಅದನ್ನು ನಾನು ಸ್ಟೇಟಸ್ಗೆ ಹಾಕ್ಕೊಂಡಿದ್ದೆ. ಸ್ಟೇಟಸ್ಗೆ ಹಾಕೊಂಡ್ಮೇಲೆ ಅದೇ ಈಗ ಏನಾಗುತ್ತೆ ಲೈನೇ ಹೇಳ್ತೀನಿ. ಈಗ ಪಾಪಿಗಳ ಪಾಪ ತುಂಬಿದಾಗ ಅದು ಒಂದಲ್ಲ ಒಂದು ದಿನ ಆಚೆಗೆ ಬರಲೇಬೇಕು ಅಂತ ನಾನು ಹಾಕಿದ್ದೆ. ಅದು ಉದ್ದೇಶಪೂರ್ವಕವಾಗಿ ಹಾಕಿದ್ದೀನಿ. ಬಟ್ ಏನಾಗುತ್ತೆ, ಕೆಲವೊಂದು ನಮ್ಮ ತಾಲೂಕಿನಲ್ಲಿ ಹಲವಾರು ಅಹಿತಕರ ಘಟನೆಗಳನ್ನ ನಾನು ಬಹಳ ಕೂಲಂಕುಷವಾಗಿ ಅಬ್ಸರ್ವ್ ಮಾಡ್ತೀನಿ. ನಾನು ಅವತ್ತು ಖಂಡಿಸ್ತೀನಿ. 100% ಕಾಂಗ್ರೆಸ್ ಇದ್ದು, ನಿಮ್ಮದೇ ಪಕ್ಷದ MLA ಇದ್ದು, ನಿಮ್ಮದೇ ಸರ್ಕಾರ ಇದ್ರು, ಯಾವುದೇ ಸಾರ್ವಜನಿಕ ಜೀವನದಲ್ಲಿ ತಪ್ಪಾದ್ರೆ ಅದನ್ನು ಖಂಡಿಸ್ತೀರಾ? 100ಕ್ಕೆ 100ರಷ್ಟು ಸತ್ಯ. ನಾನು ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ನಾನು ಯಾವುದೇ ರೀತಿಯ ಕಾಂಟ್ರಾಕ್ಟರ್ ಅಲ್ಲ. ನಾನು ಯಾವುದೇ ರೀತಿಯ ಪಕ್ಷದಿಂದ ಆಸೆ ಪಡ್ತಕ್ಕಂಥ ವ್ಯಕ್ತಿ ಅಲ್ಲ. ನಾನು ಪಕ್ಷಕ್ಕೆ ನಾನೆಷ್ಟು ನಿಯತ್ತಾಗಿದ್ದೀನಿ ಅಂತ. ಇಲ್ಲಿ ನೀವು ಇನ್ನೊಂದು ಮಾತು ಹೇಳಿದ್ರಿ, ನಿಮ್ಮದೇ ಪಕ್ಷದ ಒಬ್ಬ ಮುಖಂಡ ಮಾಡಿರ್ತಕ್ಕಂಥದ್ದು ಅಂತ. ನಾನು ಹೇಳೋದು, ಇಲ್ಲಿ ಪಕ್ಷ ಬರಲ್ಲ. ಯಾವ ಒಬ್ಬ ವ್ಯಕ್ತಿ ಅವನ ವೈಯಕ್ತಿಕವಾಗಿ ಅವನು ಯಾರೋ ಮಾಡ್ದ ಅಂದ ಇಟ್ಕೆ ಪಕ್ಷ ಕೆಟ್ಟದ್ದು ಅಂತ ನಾನು ಹೇಳಲ್ಲ. ಇದೇನಾಗಿದೆ, ಒಂದು ಇದೇ ವಿಚಾರವನ್ನ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷದವರು, ನಿಮ್ಮದೇ ಪಕ್ಷದವರು SIT ರಚನೆ ಮಾಡ್ತೀರಾ, ಆತನಿಗೆ ಶಿಕ್ಷೆ ಆಗ್ತಿದೆ, ಜೈಲಲ್ಲಿದೆ. ಅಲ್ಲಿ ಏನಂತ ಅಟ್ಯಾಕ್ ಮಾಡಿದ್ರಿ? ಸಿಟ್ಟಿಂಗ್ ಗೌರ್ಮೆಂಟ್ ಇದೆ, ಇದು ಹೆಣ್ಮಗಳ ವಿಚಾರ, JDSನವರು, ಅವರ ಕುಟುಂಬ ಹಿನ್ನೆಲೆ, ಹೀಗೆ ದೇವೇಗೌಡರು, ಕುಮಾರಸ್ವಾಮಿ ಅವರು ಎಲ್ಲರ ಫೋಟೋಗಳು, ಚಿತ್ರಗಳು, ರೇವಣ್ಣವ್ರದ್ದು ಎಲ್ಲ ಬಂದೋಯ್ತು. ಪ್ರಜ್ವಲ್ ರೇವಣ್ಣರವ್ರದ್ದು ಸಾಕಷ್ಟು ವಿಡಿಯೋ ಇರ್ಬೋದು, ಆದರೆ ಈತ ಪ್ರಜ್ವಲ್ ರೇವಣ್ಣನ ಮೀರಿಸ್ತಕ್ಕಂಥ ವಿಡಿಯೋ ಮಾಡಿದ್ದಾನೆ ಅನ್ನೋದು ನನ್ನ ಅಭಿಪ್ರಾಯ. ಹೌದು. ಈಗ ನೀವು ಹೇಳಿದ್ರಿ ನಮ್ಮದೇ ಗೌರ್ಮೆಂಟು SIT ತನಿಖೆ ಮಾಡಿಸ್ತು, ಇನ್ನೊಂದು ಮಾಡಿಸ್ತು ಅಂತ. ಇದು ಮೊದಲು ಪುಕಾರಾಗಿದ್ದು ಎಲ್ಲಿಂದ, ಯಾರಿಂದ ಆಯಿತು? ಇವೆಲ್ಲ ಹಿಂದೆ ಹಲವಾರು ರಾಜಕೀಯ ಷಡ್ಯಂತ್ರಗಳಿದೆ. ಕಾಂಗ್ರೆಸ್ ಪಾರ್ಟಿ ಆಗಿರ್ಬೋದು, ನಾನು ರಾಜ್ಯದ ಒಂದು ಕಡೆ ಇಟ್ಟರೆ, ನಮ್ಮ ತಾಲೂಕು ಯಾವತ್ತೂ ಶಾಂತಿಯುತವಾಗಿರ್ತಕ್ಕಂಥದ್ದು. ಹಿಂದಿನಿಂದನೂ ಕೂಡ ಎರಡು ಸಮುದಾಯಗಳು ಭಾಳ ಅನ್ಯೋನ್ಯತೆಯಿಂದ ರಾಜಕಾರಣ ಮಾಡ್ಕೊಂಬಂದಿರ್ತಕ್ಕಂಥ ಬ್ಯೂಟಿ ಇದೆ. ಒಂದ್ಸಲಿ ಇವರು, ಒಂದ್ಸಲಿ ಅವರು. ಇದು ಏನಾಗಿದೆ, 15 ವರ್ಷ ನಮ್ಮ ಯಾರು ಮಾಜಿ ಶಾಸಕರಿದ್ದರು ಅವರು ಆಳದ ನಂತರ ಇಲ್ಲಿ ಏನಾಗಿದೆ, ಅತಿ ಹೆಚ್ಚು ಜಾತಿ ಸಮಸ್ಯೆಗಳು ಹುಟ್ಕೊಬಿಟ್ಟಿದೆ. ಅಂದರೆ ಇವ್ರು ಕಂಡ್ರೆ ಅವ್ರಿಗೆ ಆಗಲ್ವೇನೋ, ಅವ್ರು ಕಂಡ್ರೆ ಇವ್ರಿಗೆ ಆಗಲ್ವೇನೋ ಅಂತ. ಈಗ ನಮ್ಮ ಮನೆಯಲ್ಲೇ ನೀವು ನೋಡಿದ್ದೀರಿ, ಇಲ್ಲಿ
ಯಾರೋ ಒಬ್ಬ ವ್ಯಕ್ತಿ ಮಾಡಿರ್ತಕ್ಕಂಥದ್ದು. ಇಲ್ಲಿ ನಮ್ಮ MLA ಪಾತ್ರ ಇಲ್ಲ, ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಅಂದ್ರೆ ಯಾರೋ ಒಬ್ಬ ವ್ಯಕ್ತಿ ಅಂದ್ರೆ ಯಾರು ಸರ್ ಅವರು? ಅಂದ್ರೆ ನಿಮ್ಮ ನಿಮ್ಮ MLA ಅವ್ರಿಗೆ ಸೆನ್ಸು, ಕಾಮನ್ ಸೆನ್ಸು, ನಿಮ್ಮ MLA ಅವರ ಅನುಮತಿ ಇಲ್ದೇ ಒಬ್ಬ ಅವರ ಆಡಳಿತದ ಕೆಳಗೆ ಬರ್ತಕ್ಕಂಥ PW ಇಲಾಖೆ ಅಧಿಕಾರಿಣಿ ಮತ್ತಿನ್ನೊಬ್ರು ಲೆಟರ್ ಕೊಟ್ಟು ಆಡೇ ಕೂಡ ಇದೆಯಲ್ಲ ಸರ್. ನಮ್ಗೆ MLA ಅವ್ರ ಒತ್ತಡ ಇದೆ, ದಯಮಾಡಿ ಫೋಟೋ ತೆಗೀರಿ ಅಂತ ಹೇಳೋ ವಿಡಿಯೋನೇ ಇದೆ. ಒಂದ್ ಸೆಕೆಂಡ್ ನೀವು ಹೇಳ್ತಿದ್ರೆ ನಮ್ಮ MLA ಗೊತ್ತಿಲ್ಲ ಅಂತ ಜಸ್ಟಿಫೈ ಮಾಡ್ತೀರಾ? ನಾನು ಒಂದು ಕ್ಲಾರಿಟಿ ಕೊಡ್ತೀನಿ ನಿಮಗೆ. ನಮ್ಮ ತಾಲೂಕಿನಲ್ಲಿ ನಾನು ಅದನ್ನೇ ಸ್ಟೇಟಸ್ಗೆ ಹಾಕ್ಕೊಂಡಿದ್ದು ಕೂಡ. ಹಿಂದೆ ಪ್ರಜ್ವಲ್ ರೇವಣ್ಣ ಅವ್ರ ಇಶ್ಯೂ ಆದಾಗಲೂ ಕೂಡ ನಮ್ಮ MLA ಯಾವುದೇ ರೀತಿಯ ಸತ್ಯಾಂಶ ಆಚೆಗೆ ಬರೋವರೆಗೂ ಕಾಮೆಂಟ್ ಮಾಡಿರಲಿಲ್ಲ. ಅಂದರೆ SITಯಿಂದ ಅವರು ಅಪರಾಧಿ ಅಂತ ಆದಮೇಲೂ ಕೂಡ ಆ ವಿಚಾರಕ್ಕೆ ಅವರು ಯಾವುದೇ ರೀತಿ ರಿಯಾಕ್ಷನ್ ಮಾಡಿಲ್ಲ. ಇನ್ನೊಂದು, ನಮ್ಮ ಭಾಗದಲ್ಲೇ ನಮ್ಮ ರೇವಣ್ಣ ಅವರ ಮಿಸ್ಸಸ್ ಅವ್ರದ್ದು, ಭವಾನಿ ಅವ್ರದ್ದು ಕಾರು ಇದಾದಾಗಲೂ ಕೂಡ ಅವತ್ತು ನಮ್ಮ MLA ಯಾವುದೇ ರೀತಿಯ ಚಕಾರನೇ ಎತ್ತಿಲ್ಲ. ಇದೇ 15 ವರ್ಷದ MLA ಅವರು ಏನೇನೋ ಅವರು ಸೇವೆಗೆ ಅಂತ ಬಿಟ್ಟಿರ್ತಕ್ಕಂಥ ಸೇವೆಗಳನ್ನ ವಾಪಸ್ ತೊಗೊಂಡಾದಾಗಲೂ ಕೂಡ ಆ್ಯಂಬುಲೆನ್ಸ್ ಆಗಿರ್ಬೋದು, ಮುಕ್ತಿವಾಹನ ಆಗಿರ್ಬೋದು, ಗಾರ್ಮೆಂಟ್ಸ್ ಆಗಿರ್ಬೋದು, ಅದೆಲ್ಲ ನಿಮಗೆ ಗೊತ್ತಲ್ಲ. ಲಾಸ್ಟ್ ಟೈಮ್ ಎಲೆಕ್ಷನ್ ಟೈಮಲ್ಲೇ ನಾನು ಹೇಳಿದ್ದೆ, ಶೇರ್ ಕಲೆಕ್ಟ್ ಮಾಡಿ 1,000 ಸಾವಿರ ಇವರೇ ಅವ್ರು ದುಡ್ಡು ಹಾಕಿ ಅದೇನೋ ಗಾರ್ಮೆಂಟ್ಸ್ ಮಾಡ್ತೀನಿ, ಅದರಲ್ಲಿ ಬಂದಿರೋ ಡಿವಿಡೆಂಟ್ ಎಲ್ಲ ನಿಮಗೆ ಹಂಚ್ತೀನಿ ಅಂತ ಏನೇನೋ ಅವ್ರು ಭಿತ್ತಿಪತ್ರನೇ ಹೊರಡಿಸಿದ್ರು. ಈಗ ಅದ್ರ ಬಗ್ಗೆ ನಮ್ಗೆ ಅದ್ರ ಏನು ಮಾಹಿತಿನೂ ಇಲ್ಲ, ಅದು ಯಾರೋ ಮಾಡ್ತಾವ್ರೆ ಅಂತಲೂ ಗೊತ್ತಿಲ್ಲ, ಅದ್ಯಾರೋ ಬೇರೆಯವ್ರು ನಡೆಸ್ತಾವ್ರೆ ಹಾಸನದವರು ಅನ್ನೋ ಮಾಹಿತಿ ಇದೆ. ಈಗ ಆ ಹುಡುಗಿಗೆ ಅನ್ಯಾಯ ಆಗಿರ್ತಕ್ಕಂಥದ್ದು ಯಾವುದೇ ಜಾತಿಯಾಗಲಿ ಯಾವುದೇ ಪಾರ್ಟಿಯವ್ರು ಮಾಡಲಿ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ಆಗಬೇಕು. ಇದರಲ್ಲಿ ಕೆಲವೊಂದು ರಾಜಕೀಯ ಕೈವಾಡಗಳು ಇದೆ. ಕೆಲವೊಂದು ಅಂದರೆ ಈಗ ಮೊನ್ನೆ ನೀವೇ ನೋಡಿದ್ರಿ, ಹೊಸೂರ್ದು ಒಂದು ಆಟೋ ಸ್ಟ್ಯಾಂಡ್ ಉದ್ಘಾಟನೆ ಆದಾಗ, ಇದು ಮೋಸ್ಟ್ಲಿ ನನಗೆ ಗೊತ್ತಿರೋಂಗೆ ಈ ವಿಡಿಯೋ ಹಿಂದೆ ಆಗಿರ್ತಕ್ಕಂಥದ್ದು, 6 ತಿಂಗಳ ಹಿಂದೆ ಆಗಿರ್ತಕ್ಕಂಥ ವಿಡಿಯೋ. ಈ ಒಂದು ವ್ಯಾಜ್ಯಕ್ಕೆ ಅದನ್ನು ಮೋಸ್ಟ್ಲಿ ಎಲ್ಲೋ ಬಹಿರಂಗ ಪಡಿಸಿರ್ಬೋದು, ಬಟ್ ಬಹಿರಂಗ ಪಡಿಸೋರು ತಪ್ಪೇ, ಅವನು ವಿಡಿಯೋ ಮಾಡಿರಬಾರ್ದು. ಈಗ ಒಂದು ವೈಯಕ್ತಿಕ ಏನಾದ್ರು ಮಾಡ್ಕೊಳ್ಳಿ, ಒಂದು ಹುಡುಗಿಯನ್ನು ಗೌಪ್ಯತೆಯನ್ನು ಕಾಪಾಡ್ತಕ್ಕಂಥದ್ದು ಒಂದು ಜವಾಬ್ದಾರಿ. ಅದನ್ನು ಇವನು ಮಾನಹರಣ ಮಾಡಿದ್ದಾನೆ ಅಂದರೆ ಅವನಿಗೆ ಖಂಡಿತ ಕಾನೂನು ರೀತಿ ಶಿಕ್ಷೆ ಆಗಬೇಕು. ಈಗಲೂ ನಾನು ನಿಮ್ಮ ಸ್ಟುಡಿಯೋಗೆ ಬರ್ತಾ ಮುಂಚೆನೇ ಕಾಲ್ ಮಾಡಿದೆ, ಅವರು ನಮ್ಮ ಇನ್ಸ್ಪೆಕ್ಟ್ರು ಎತ್ತಲಿಲ್ಲ, ಸಬ್ ಇನ್ಸ್ಪೆಕ್ಟ್ರು. ನಾನು ನಾಳೆ ಹೋಗ್ತೀನಿ ಊರಿಗೆ, ನಾಳೆ ಹೋಗ್ಬಿಟ್ಟು ಇದೇನಾಗಿದೆ ಎಲ್ಲ ಮಾಹಿತಿ ತೊಗೋತೀನಿ. ನನಗೆ ಇತ್ತೀಚೆಗೆ ಯಾರೋ ಮಧ್ಯ ಫೋನ್ ಮಾಡಿದ್ರು, ಏನೋ ಕಂಪ್ಲೇಂಟ್ ಕೊಡ್ತಾವ್ರೆ ಅಂತ ಹೇಳಿ. ನೋಡಿ ಸ್ವಾಮಿ, ಒಂದು ಹೆಣ್ಣಿಗೆ ನ್ಯಾಯ ಕೊಡಿಸ್ಬೇಕಾದ್ರೆ ಹಲವಾರು ರೀತಿಯ ತೊಡಕುಗಳು ಕಟ್ತಾರೆ, ಮಾಡ್ತಾರೆ. ಈಗ ನಾನು ಒಂದು ಉದಾಹರಣೆ ನಿಮ್ಗೆ ಹೇಳ್ತೀನಿ. ಈಗ ಮೊನ್ನೆ ಯಾವುದೋ ಒಂದು ಸ್ಟೇಟಸ್ ಹಾಕಿದ್ದೆ, ಈಗ ನಿಮ್ಮದು ಕೂಡ ಒಂದು ಸ್ಟೇಟಸ್ ವೈರಲ್ ಆಗಿದೆ. ಅದಾದಮೇಲೆ ಸೈನ್ಸ್ ಸ್ಟೇಷನ್ ಬಂದು ಷಣ್ಮುಖ ಅವರು ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಈ ಒಂದು ಖಾಸಗಿ ವಿಡಿಯೋ ವಿಚಾರದಲ್ಲಿ ನನ್ನ ಹೆಸರನ್ನ, ನನ್ನ MLA ಹೆಸರನ್ನ ಅಥವಾ ನನ್ನ ಭಾವಚಿತ್ರವನ್ನು ಬಳಸಬಾರ್ದು, ಕಿಡಿಗೇಡಿಗಳು ಮಾಡ್ತಾ ಇದ್ದಾರೆ. ಈ ಥರದ ಕಿಡಿಗೇಡಿಗಳಿಗೆ ನಾನು ತಕ್ಕ ಪಾಠ ಕಲಿಸ್ತೀನಿ, ಅವ್ರದ್ದು ಸಾಕಷ್ಟಿದೆ, ಬಿಡ್ತೀನಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಪ್ರಶ್ನೆ, ಯಾರೋ ಮಾಡಿದ ಸಣ್ಣತನಕ್ಕೆ ಹೇಳಿದ್ರಿ MLA ಲೆಟ್ರೇ ಇದು ಮಾಡಿಸಿದ್ದಾರೆ, MLA ನನಗೆ ಗೊತ್ತೇ ಇಲ್ಲ ಅಂತಾರೆ, ಇನ್ನೊಂದು ಮಾಡ್ತಾರೆ ಅಂತ ಹೇಳಿ. ಹಿಂಗೇನೆ ಯಾರೋ ಮಾಡಿರೋ ತಪ್ಪಿಗೆ ಯಾರೋ ಬಲಿ ಆಗ್ತಾ ಇದ್ದಾರೆ. ಆದ್ರಿಂದ ನಾವು ನಿಮ್ಮನ್ನೆಲ್ಲೂ ನಾವು ಎಳಿತಾ ಇಲ್ಲ. ಯಾವನ್ ವಿಡಿಯೋ ಮಾಡಿದ್ದಾನೆ ಅವನಿಗೆ ಶಿಕ್ಷೆ ಆದರೆ ಸಾಕಷ್ಟೇ ನಮಗೆ. ಈಗ ನಿಮಗೆ ಗೊತ್ತು, ಹಲವಾರು ಜನಗಳು ರಾಜಕಾರಣಿಗಳು ಏನು ಮಾಡ್ತಾರೆ, ಕೆಲವೊಂದು ವಿಡಿಯೋಗಳು ವೈರಲ್ ಆಗ್ತಿದ್ದಂಗೆ ಹಲವಾರು ಜನ ಸ್ಟೇ ತೊಗೊಂಡಿರೋದು ನೀವು ನೋಡಿದ್ದೀರಾ. ಅದು ಅವ್ರ ಪ್ರೊಟೆಕ್ಷನ್ ಫಸ್ಟ್ ಸ್ಟೆಪ್. ಅದು ನಾನು ಹೇಳೋದು, ಇದನ್ನು ತಗೊಳ್ಳಿ ನೀವು, ಬಟ್ ಆ ಹುಡುಗಿಗೆ ನೈತಿಕತೆ ಬೇಕಲ್ವಾ. ಈಗ ನೀನೊಬ್ಬ ಪಕ್ಷದ ಮುಖಂಡ ಆಗಿದೆಯಾ, ನಿನ್ನ ಜೊತೆ ಇರೋ ಹುಡುಗನೇ ಯಾವನೋ ಮಾಡಿದ್ದಾನೆ ಅಂದಾಗ ನೀನು ಮುಂದೆ ನಿಂತ್ಕೊಂಡು ಸ್ಟ್ಯಾಂಡ್ ಕೊಡಿಸ್ಬೇಕು. ಈಗ ಕೆಲವೊಂದು ನಿಮಗೂ ಗೊತ್ತಿರ್ಬೋದು, ನಮ್ಮ ತಾಲೂಕಲ್ಲಿ ಹಲವಾರು ವಿಚಾರಗಳನ್ನ ನಾನು ದನಿ ಮಾಡಿದ್ದೀನಿ, ಬಟ್ ಅದನ್ನು ನಾನು ಫೇಸು ಮಾಡಿದ್ದೀನಿ. ಬಟ್ ನಾನು ನ್ಯಾಯಯುತವಾಗಿ ಕೇಳ್ತೀನಿ. ಈಗ ಇದೇ 15 ವರ್ಷದ ಹಿಂದೆ ನಾವು ಶಾಸಕರು ರವಿಶಂಕರ್ ಅವರು ಗೆಲ್ಲೋಕ್ಕಿಂತ ಮುಂಚೆ ನಾವು ಸಾರಾ ಮಹೇಶ್ ಅವ್ರನ್ನೂ ಕೇಳಿದ್ದು ಹಲವಾರು ಬಾರಿ. ಬಟ್ ನಾವೇನಕ್ಕೆ ಅದನ್ನು ಬೆಳೆಸ್ತಿಲ್ಲ ಅಂದರೆ, ಈ ನಾವು ಏನೇ ಮಾಡಿದ್ರು ಅದೇನಂತಾರಲ್ಲ, ಇವನು ಕಾಂಗ್ರೆಸ್ ಪಾರ್ಟಿ ದೂಷಿಸ್ಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ದೂಷಿಸ್ತಂದ್ಬಿಟ್ರೆ ವಿಚಾರಗಳಿಲ್ಲ ಅಂತ ನಮ್ಮನ್ನು ಇದು ಮಾಡೋರು. ಆಮೇಲೆ ನಮಗೆ ನಮ್ಮದೇ ಆದ ಒತ್ತಡಗಳಿರ್ತಿದ್ದವು. 15 ವರ್ಷ ನಮಗೂ ಅಧಿಕಾರ ಇಲ್ಲ, ಏನು ಮಾಡಿದ್ರು ಸ್ಟೇಷನ್ಗಳಲ್ಲಿ. ಈಗ ಅದಾಗಬಾರ್ದು ಅನ್ನೋ ಒಂದೇ ಉದ್ದೇಶಕ್ಕೆ ನಾನು ಈ ವಿಚಾರವಾಗಿ ಆ ಹುಡುಗಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾನು ಧ್ವನಿ ಮಾಡ್ತೀನಿ. ನಿಮ್ಮ ಪರವಾಗಿ ನೀವು ಎಲ್ಲೇ ಕರೆದ್ರು ನಾನು ಬಂದು. ಅಂದರೆ ಇಷ್ಟೆಲ್ಲ ಆ ಫೋಟೋಸ್ಗಳು, ವಿಡಿಯೋಗಳು, ಜೊತೆಲಿರ್ತಕ್ಕಂಥದ್ದು, ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಕೇಳಿರ್ತಕ್ಕಂಥ ಫೋಟೋಸ್, ವಿಡಿಯೋಸ್ ಎಲ್ಲ ಇದೆ. ಹಾಗಾದರೆ ಆತ ಅವರು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನೇ ಅಲ್ಲ, ಕಾಂಗ್ರೆಸ್ ವೋಟೇ ಕೇಳಿಲ್ಲ ಅಂತ ಜಸ್ಟಿಫೈ ಮಾಡ್ತೀರಾ ನೀವು? ಇಲ್ಲ ಹಾಗೆ ಬರಲ್ಲ. ಈಗ ನೋಡಿ, ವೋಟ್ ಕೇಳ್ದ, ಈಗ MLA ಮಾಡೋರು ತಪ್ಪು, ಪ್ರಧಾನಿ ಮಾಡೋರು ತಪ್ಪು. ಈಗ ನಿಮಗೆ ನೀವೇ ಹೇಳಿದ್ರಿ, ಈಗ ಪ್ರಜ್ವಲ್ ರೇವಣ್ಣ ಅವ್ರ ಇನ್ಸಿಡೆಂಟೇ ತೊಗೊಂಡ್ರೆ, ಈಗ ಹಾಗಾದರೆ ಅವ್ರು ಮಾಡಿರ್ತಕ್ಕಂಥ, ಅವ್ರ ತಾತ ಮಾಡಿರ್ತಕ್ಕಂಥ ಸೇವೆ ಎಲ್ಲ ನೋಡ್ಬಿಟ್ಟು ಇವ್ನು ವಜಾ ಮಾಡ್ಬಿಡೋಕ್ಕಾಗತ್ತಾ? ಕಾನೂನಲ್ಲಿ ಹಂಗಿಲ್ಲ. ನೀನು ಏನೇ ಪಾರ್ಟಿಗೆ ಹಾನೆಸ್ಟಾಗಿ ದುಡಿ, ಅಥವಾ ನೀನು ಯಾರ ಜೊತೆನಾರ ಗುರುತಿಸ್ಕೋ. ಕಾನೂನು ಏನೇನು ಹೇಳುತ್ತೆ, ತಪ್ಪು ಮಾಡಿದ್ರೆ ಶಿಕ್ಷೆ ಆಗಬೇಕು. ಆ ಜುಡಿಷಿಯನರಿ ಏನಿರ್ತದೆ ಅದರಲ್ಲಿ ಅವನು ಶಿಕ್ಷೆ ಆಗಲೇಬೇಕು. ಬಿಟ್ರೆ ನೀನು ಪಾರ್ಟಿಗೆ ದುಡ್ದಿದ್ದಿ, ನೀನು ಆತ್ಮೀಯ, ನೀನು ಹಂಗೆ ಹಿಂಗೆ ಅಂದ್ಬಿಟ್ಟು ಹಂಗೆ ಹೋಗಿದ್ದೀರಿ, ಎಲ್ಲರೂ ಆಚೆನೇ ಇರೋರಪ್ಪ, ಯಾರು ಒಳಿಕೆ ಹೋಗ್ತಿರ್ಲಿಲ್ಲ. ತುಂಬ ಹೀನ ಕೃತ್ಯ ಅಂತ ಹೇಳಲ್ಲ. ಒಂದು ಸಂಸ್ಕಾರ ಇರ್ತಕ್ಕಂಥ ಕುಟುಂಬ, ಆ ಕುಟುಂಬದ ತಾಯಿ ತಂದೆ ಪರಿಸ್ಥಿತಿ ಏನು, ಆ ಹೆಣ್ಮಗಳ ಬದುಕೇನು,
ವಿವಾಹ ಕೂಡ ಆಗಿದೆ ಅಂತ ಮಾಹಿತಿ ಇದೆ 3 ತಿಂಗಳಿಂದ. ಇವ ಎಲ್ಲೋ ಮಾಡ್ತಾನೆ, ರೆಕಾರ್ಡ್ ಮಾಡ್ತಾನೆ, ಶೇರ್ ಮಾಡ್ತಾನೆ, ಸ್ವಿಚ್ ಆಫ್ ಮಾಡಿದ್ದಾನೆ, ಹೋಗಿದ್ದಾನೆ ಅನ್ನೋದಾದರೆ ಅಟ್ಲೀಸ್ಟ್ ಮತ್ತೊಬ್ಬ ಯುವಕ ಈ ಥರದ ಮಾಡಬಾರ್ದು ಅಂತ ಹೇಳಿದ್ರೆ ಸಾರ್ವಜನಿಕ ಜೀವನದಲ್ಲಿ ಕಾನೂನು ಎಷ್ಟು ಗಟ್ಟಿ ಆಗಿದೆ, ಈ ಥರದ ತಪ್ಪುಗಳಿಗೆ ಏನು ಶಿಕ್ಷೆ ಆಗುತ್ತೆ ಅನ್ನೋದು ಸಾರ್ವಜನಿಕರಿಗೆ ತಿಳಿಪಡಿಸೋರು ಯಾರು ಸರ್? ಆಡಳಿತದಲ್ಲಿ ಇರೋರು ತಾನೇ ಮಾಡಬೇಕಾಗಿರೋದು, ಯಾಕೆ ಇನ್ನೂ FIR ಮಾಡಿಲ್ಲ ಅಂತ ನನ್ನ ಪ್ರಶ್ನೆ. ಖಂಡಿತ ನಾನು ನಿಮಗೆ ಮೊದಲೇ ಹೇಳಿದೆ, ನನಗೆ ಗೊತ್ತಾಗಿದ್ದೇ ವಿಚಾರ ಇದು ಬಂದು ನಾನು ಬೆಳಗಿನ ಜಾವ 11 ಗಂಟೆ, ಅದು 5 ಗಂಟೆಗೆ ನಾನು ಅದ್ರ ಬಗ್ಗೆ ಎಲ್ಲ ಮಾಹಿತಿ ತೊಗೊಂಡೆ. ನೀವು ಹೇಳ್ದಂಗೆ ಹುಡುಗಿಗೇನೋ 4 ತಿಂಗಳು ಮುಂಚೆ ಮದುವೆ ಆಗಿತ್ತಂತೆ. ನನಗೆ ಇಲ್ಲಿ ಹುಡುಗಿ ಆಗಲಿ ಅಥವಾ ಇನ್ನೊಂದಾಗಲಿ ಹೆಸರು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. ಯಾಕೆಂದರೆ ಈ ಕೃತ್ಯ ಆಗಿರ್ತಕ್ಕಂಥದ್ದು ಖಂಡನೀಯ, ಹೀನ ಕೃತ್ಯ. ಇದನ್ನು ಅವನೇ ವಿಡಿಯೋ ಮಾಡಿರ್ತಕ್ಕಂಥದ್ದು ಭಾಳ ಸಂಕ್ಷಿಪ್ತವಾಗಿ ಗೊತ್ತಾಗ್ತಾ ಇದೆ. ಬಟ್ಟು ನಾನು ಹೇಳೋದೇನು ಅಂತ ಅಂದರೆ, ಈ ಅವನು ಮಾಡಿರ್ತಕ್ಕಂಥ ಕೃತ್ಯಕ್ಕೂ ಈಗ ಏನಂತಾರೆ, ಎಲ್ಲದಕ್ಕೂ ಅದೇನೋ ಅಂತಾರಲ್ಲ, ಎಲ್ಲದಕ್ಕೂ ಇವರೇ ಕಾರಣ ಅನ್ನಂಗೆ ನಮ್ಮ ಪಾರ್ಟಿ ಆಗಿರ್ಬೋದು, ನಮ್ಮ MLA ಆಗಿರ್ಬೋದು, ಅಥವಾ ಇನ್ನೊಂದು ಸೋ ಯಾರಾಗಿರ್ಬೋದು, ಇದಕ್ಕೆ ಯಾವ ರೀತಿಯ ಭಾಗವಹಿಸೋದಿಲ್ಲ. ಅವ್ನು ಮಾಡಿರ್ತಕ್ಕಂಥ ಅವ್ನ ವೈಯಕ್ತಿಕ ಬಂಟಿಂಗ್ಸು, ಬ್ಯಾನರ್ಸ್ ಎಲ್ಲ ಹಂಚಿದ್ದಾರೆ. ನಿಮ್ಮ ಪಾರ್ಟಿಯ ಒಬ್ಬ ಚುಂಚನಕಟ್ಟೆ ಹೋಬಳಿಯ ಪ್ರಭಾವಿ ನಾಯಕನ ಆಪ್ತರು, ಅವರ ಹಿಂಬಾಲಕರು ಅಂತ ಗೊತ್ತಿದೆ ಎಲ್ಲರಿಗೂ. ನಾನು ಕೇಳ್ತಾ ಇರ್ತಕ್ಕಂಥದ್ದು, ಜಸ್ಟಿಫೈ ಮಾಡ್ತೀರಾ, ಶಿಕ್ಷೆ ಕೊಡಿಸ್ತೀರಿ ಅನ್ನೋದಾದರೆ ಯಾಕೆ ಡಿಲೇ? ಬೇಲ್ ತೊಗೊಂಡ್ಮೇಲೆ ಮಾಡ್ಸೋಣ ಅನ್ನೋ ಪ್ಲಾನ್ ಅಂತ ಜನ ಮಾತಾಡ್ಕೊಳ್ತಿದ್ದಾರೆ. ನೋಡಿ ರಾಘವೇಂದ್ರ ಅವರೇ, 15 ವರ್ಷ ನಾನು ಯಾವಾಗಲೂ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿಕೊಂಡ್ರೆ ಒಂದು ತಮಾಷೆ ಮಾಡ್ತಿದ್ದೆ. ಇನ್ನೊಂದು ಟರ್ಮ್ ಏನಾದರೂ ಇವ್ರು ಗೆದ್ಬಿಟ್ರೆ ಒಂದು ಮನೆಗೆ 3 kg ಮಟನ್ ತೊಗೊಂಡೋದ್ರು ಮಾಹಿತಿ ಕೊಡಬೇಕಾಯ್ತದೆ. ಯಾಕೆ ಇಷ್ಟೊಂದು ಮಟನ್ ತೊಗೊಂಡೋದು, ಅರ್ಧ kg ತೊಗೊಂಡೋಗೋನು 3 kg ತೊಗೊಂಡೋಗ್ತಾವನಲ್ಲ ಅನ್ನೋ ಮಾಹಿತಿ ಹೋಗ್ತದೆ. ಈ ಮಟ್ಟಕ್ಕೆ ಕೊಟ್ಟೈತದೆ ನಮ್ಮ ವ್ಯವಸ್ಥೆ. ಒಂದು ಟರ್ಮ್ ಅದು ಆಡಳಿತ ಬದಲಾಗಬೇಕು ಅಂತ ಹೇಳಿ ಅದ್ರಲ್ಲಿ ಅಂಟ್ನಲ್ಲಿ ನಾನು ಆಸೆ ಪಟ್ಟವನು. ಬಟ್ ನಮ್ಮ MLA ಆ ಥರ ಇಲ್ಲ. ಯಾಕೆಂದರೆ ಈಗ ನಾನೇ ಓಪನ್ ಆಗಿ ಬಂದು ಯಾರು ಕೂಡ ಲೆಟ್ ಹಿಮ್ ಕ್ಲಿಯರ್ ನಂದೀಶ್ ಅವ್ರು, ಲೆಟ್ ಹಿಮ್ ಕ್ಲಿಯರ್. ಇಲ್ಲಿ ಯಾರು ಕೂಡ ದೊಡ್ಡಸ್ವಾಮೇಗೌಡರು ಅಥವಾ ರವಿಶಂಕರ್ ಅವರು, ನೀವು ಹೇಳ್ದಂಗೆ ಯಾರೋ ಚುಂಚನಕಟ್ಟೆ ಹೋಬಳಿ ಪ್ರಭಾವಿ ಮುಖಂಡರು ಈ ಥರದ ಹೀನ ಕೃತ್ಯವನ್ನು ಮಾಡುವಂಥ ಯಾರು ಹೇಳೋದು ಇಲ್ಲ, ಅದನ್ನು ಸಹಿಸೋದು ಇಲ್ಲ. ಸಾರ್ವಜನಿಕ ಜೀವನದಲ್ಲಿ ನೀವು ಇದ್ದೀರಾ, ನಿಮಗೆ ಓಟಾಗಿ ಗೆಲ್ಲಿಸಿದ್ದೀವಿ, ಯಾರು ಕೊಡ್ಬೇಕು ನ್ಯಾಯ? ಹಂಗಾದ್ರೆ ನಿಮ್ಮ MLA ಮಾಡೋದು ಏನಕ್ಕೆ? ಇಷ್ಟೊಂದು ಡಿಲೇ ಏನಕ್ಕೆ? ಟೈಮ್ ಏನಕ್ಕೆ? ಬೇರೆ ಪ್ರಕರಣಗಳೆಲ್ಲ ಎಷ್ಟು ಬೇಗ FIR ಆಗ್ತದೆ. ಇಡೀ ಮಹಿಳೆಯರಿಗೆ ಕುಲಕ್ಕೆ ಮಾಡಿರ್ತಕ್ಕಂಥ ಅವಮಾನ, ಇಂಥ ಸೀರಿಯಸ್ ವಿಚಾರನ, ಸೂಕ್ಷ್ಮ ವಿಚಾರನ ಹೇಗೆ ತಗೊಂಡು ಯಾವ ರೀತಿ ಲಾಜಿಕಲ್ ಎಂಡ್ ಕಾಣಿಸ್ಬೇಕಿತ್ತು, ಯಾಕೆ ಆಗ್ತಿಲ್ಲ, ಯಾಕೆ ಡಿಲೇ ಅಂತ ನಾನು ನಾನು MLA ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ, ಫೋನಲ್ಲಿ ಬೇಡ ನೇರವಾಗಿ ಹೋಗೋಣ ಅಂತಿದ್ದೆ. ಬಟ್ ಇದೇನಾಯಿತು ಅಂತ ಅಂದರೆ, ನಾನೀಗ ನೀವು ಹೇಳ್ದಂಗೆ ಇದು ಏನು ಸ್ಟ್ಯಾಂಡ್ ತೊಗೊಂಡಿದ್ದಾರೆ, ಏನು ಮಾಡಿದ್ದಾರೆ ಅನ್ನೋದು ನನಗೂ ಗೊತ್ತಿಲ್ಲ. ನಾನೀಗ ಹೊರಗಡೆ ನಾನೆಲ್ಲೋ ಕೆಲಸದ ಮೇಲಿದ್ದೆ. ಈಗ ನೀವು ಹೇಳಿದ್ಮೇಲೆ ನಾನೇ ಬಂದು ಆಯಿತು ನಾನೇ ಬರ್ತೀನಿ ಅಂತ ಹೇಳಿದ್ದು. ಕಂಪ್ಲೀಟ್ ಮಾಹಿತಿ ತೊಗೊಂಡು ನಾನು ನಿಮಗೆ ದೂರವಾಣಿ ಮುಖಾಂತರ ಏನಾಗಿದೆ, ಏನು ಅಪ್ಡೇಟ್ ಆಗಿದೆ, ನಾನು ಈಗಲೂ ಬರ್ತಾ ಸ್ಟೇಷನ್ಗೆ ಫೋನ್ ಮಾಡಿದ್ದೆ, ಬಟ್ ಅವ್ರು ರಿಸೀವ್ ಮಾಡಿಲ್ಲ. ಈ ಖಂಡಿತ ಇದು ಖಂಡನೀಯ. ನಮ್ಮ MLA ಅವರು ಇದಕ್ಕೆ ಸಪೋರ್ಟ್ ಕೊಡಲ್ಲ ಅಂತ ನಾನು ಭಾವಿಸಿದ್ದೀನಿ. 100% ನಮ್ಮ MLA ಅವರು ಇದಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ. FIR ಮಾಡಿಸೋ ನಿಟ್ಟಿನಲ್ಲಿ ಅವರು ಕೈ ತಗೊಳ್ತಾರೆ ಅಂತ ಏನಿದೆ ಕಾನೂನು ರೀತಿ ಕ್ರಮ ಏನಿದೆ ಅವನ ಮೇಲೆ ಆಗಲೇಬೇಕು. ನಿಮ್ಮ ಚುಂಚನಕಟ್ಟೆ ಹೋಬಳಿಯ ನಿಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡನ ಪ್ರಭಾವಕ್ಕೆ ದೊಡ್ಡಸ್ವಾಮೇಗೌಡರು ಅಥವಾ MLA ಅವರು ಒಳಗಾಗೋದಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿಮಗಿದೆಯಾ? ಅಲ್ಲಿ ಯಾವುದೇ ಮುಖಂಡನ ಒತ್ತಡನೂ ಇಲ್ಲ. ಹಂಗಿದ್ದಿದ್ರೆ ನಾನು ಇಲ್ಲಿ ಬಂದು ಮಾತಾಡೋಂಗೆ ಇಲ್ಲ. ನಮ್ಮ MLA ಅವರು ನನಗೆ ಯಾವ ರೆಸ್ಟ್ರಿಕ್ಷನ್ನು ಹಾಕಿಲ್ಲ. ಇದು ತಪ್ಪು ಸರ್, ಯಾರು ವಹಿಸ್ಕೊಳ್ಳೋದು ನಿಟ್ಟಿನಲ್ಲಿ ಆಗೋದೇ ಇಲ್ಲ. ಇದು ಆ ಹುಡುಗಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಾನಂತೂ ಇದನ್ನು ಕಡಾಖಂಡಿತವಾಗಿ ಹೇಳ್ತೀನಿ. 100% ನಾನು ಏಕಾಂಗಿ ಪ್ರತಿಭಟನೆ ಆದರೂ ಮಾಡೋಕ್ಕೆ ರೆಡಿ ಇದ್ದೀನಿ ನಾನು. ಈಗ ಇನ್ನೊಂದು ವರ್ಷ ಸ್ಟಾರ್ಟ್ ಆಗಿದೆ ಸರ್. ಈಗ ಹುಡುಗಿದೇನೋ ಒಂದು ವಿಡಿಯೋ ಬಂದಿದೆ, ಅವರ ಖಾಸಗಿತನ, ಅವರ ಪರ್ಸ್ನಲ್. ಓಕೆ, ವಿಡಿಯೋ ಮಾಡಬಾರ್ದಿತ್ತು, ತಪ್ಪು. ಸಾರ್ವಜನಿಕ ಜೀವನದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದು ತಪ್ಪು. ಸೊ ಬಿಟ್ಟಂಥ ವಿಡಿಯೋಗಳನ್ನೇ ಬಳಸ್ಕೊಂಡು ಮತ್ತೊಂದು ನಿಮ್ಮ ವಿರೋಧಿಗಳಂತಿರುವ ಅಥವಾ ಬೇರೆ ರಾಜಕಾರಣಿಗಳು ಅದನ್ನು ಕೂಡ ರಾಜಕೀಯವಾಗಿ ಬಳಸ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ರಾಜಕಾರಣ ಬಂದಿದೆ ಅನ್ನೋದಾದರೆ ಹೇಗೆ ಸರ್? ಅದು ಹಿಂದೆ ಜನಗಳ ಹತ್ರ ಹೋಗ್ತಿದ್ರು, ಓಟ್ ಕೇಳ್ತಿದ್ರು, ನನಗೆ ನೋಡಪ್ಪ ಹಿಂಗೆ ಮಾಡ್ತೀನಿ ಓಟ್ ಹಾಕಿ ಅಂತಿದ್ರು. ಇವತ್ತೇನಾಗಿದೆ, ನಾನೇನು ಮಾಡೋಕ್ಕಾಗಿಲ್ಲ ಅಂತಂದರೆ ಲಾಸ್ಟಲ್ಲಿ ಅಪಪ್ರಚಾರ, ನನ್ನವೇನಾರು ಇದ್ರೆ ಹುಡ್ಕೋದು, ನನ್ನವೇನಾರು ವೀಡಿಯೋಗಳಿದ್ರೆ ವೈರಲ್ ಮಾಡ್ತಕ್ಕಂಥದ್ದು, ಈ ಥರ ಕೃತ್ಯ ಮಾಡ್ತಾ ಇರೋದು ಮುಂದಿನ ದಿನಗಳಲ್ಲಿ ಭಾಳ ಕೆಟ್ಟದ್ದು ಅಂತ ನಾನಾದರೂ ಭಾವಿಸ್ತೀನಿ. ವಿರೋಧ ಪಕ್ಷದವ್ರಿಗೆ ಹೇಳೋದು ನಾನು, ನಮ್ಮ ತಾಲೂಕು ಆಗಿರ್ಬೋದು ಎಲ್ಲ ಕಡೆಯೂ ನಡೀತಾ ಇದೆ, ನೀವೇ ಗೊತ್ತಿದ್ದೀರಿ. ಈ ಜನರಲ್ ಆಗಿ ಈಗ ವಿರೋಧ ಪಕ್ಷ ಅಂದರೆ ಒಂದು ಎಥಿಕ್ಸ್ ಇಟ್ಕೋಬೇಕು, ಅವ್ರು ಮಾಡೋ ಕೆಲಸಗಳನ್ನ ಟೀಕೆ ಮಾಡಬೇಕು, ಸೈದ್ಧಾಂತಿಕವಾಗಿ ಹೋರಾಟ ಮಾಡಬೇಕು. ನೀನು ತಪ್ಪಿದ್ರೆ ಬಾ ಚರ್ಚೆಗೆ ಮಾತಾಡು, ನಿಲ್ಸ್ಕೊಂಡು ಕೆಲಸ ಮಾಡಿಸ್ಕೊ. ಟೆಂಡರ್ ಅಕ್ರಮ ಆದರೆ ನೀನು ಕೇಳು, RTA ಮಾಹಿತಿ ಇದೆ ಕೇಳಿ ಮಾಡಿಸ್ಕೊ. ಅಥವಾ ನಿನಗೇನಾರು ಅವಶ್ಯಕತೆ ಇದೆ ಪಕ್ಷಾತೀತವಾಗಿ ಬಂದು ಚರ್ಚೆ ಮಾಡು. MLA ಒಬ್ಬರಿಗೆ ಸೀಮಿತ ಅಲ್ಲ. ಅದೇ ನನಗೂ ಆಶ್ಚರ್ಯ. ಯಾಕೆಂದರೆ ಈಗ ನಾನು ಒಬ್ಬರ ಮೇಲೆ ಏಕಾಏಕಿ ಆರೋಪ ಮಾಡೋಕ್ಕಾಗಲ್ಲ. ಏಕೆಂದರೆ ಇದು ಒಂದು ಹುಡುಗಿ ಭವಿಷ್ಯದ ಪ್ರಶ್ನೆ. ನಾಳೆ ದಿನ ಈಗ ನೀವೇ ಹೇಳಿದ್ರೆ 4 ತಿಂಗಳು ಆಗೈತಂತೆ ಹುಡುಗಿ ಮದುವೆ ಆಗಿ. ನಾಳೆ ದಿನ ಆ ಹುಡುಗಿ ಭವಿಷ್ಯದ ನೋಡ್ಬೇಕು ನಾವು. ಇದು ಏನಾದರೂ ಅವಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ಯಾವ ರೀತಿ ಅಂತೇಳಿ ಕಾನೂನಿನ ಚೌಕಟ್ಟಿನಲ್ಲಿ ಆಗಬೇಕಿದು. ಈ ಸೆಟ್ಲ್ಮೆಂಟ್ಗಳು ಇವೆಲ್ಲ ಆಗಬಾರ್ದು. ಯಾಕೆಂದರೆ ಅವನು ಮಾಡಿರ್ತಕ್ಕಂಥದ್ದು ಹೇಯ ಕೃತ್ಯ. ಅವನು ಖಾಸಗಿತನವನ್ನು ಅವನು ಇಟ್ಕೊಂಡಿದ್ದಿದ್ರೆ ಅದು ಬೇರೆ. ವಿಡಿಯೋ ಮಾಡಿದ್ದೆ ಫಸ್ಟ್ ಆಫ್ ಆಲ್ ತಪ್ಪು. ಆ ವಿಡಿಯೋ ಬಹಿರಂಗಪಡಿಸಿರೋದು ಇನ್ನೂ ದೊಡ್ಡ ತಪ್ಪು.
ಅದಕ್ಕೆ ಶಿಕ್ಷೆ ಆಗಲೇಬೇಕು. ಇದು ಸೆಟ್ಲ್ಮೆಂಟ್ ಯಾವುದೇ ಕಾರಣಕ್ಕೂ ನಾನಂತೂ ಕಾಂಗ್ರೆಸ್ ನಾಯಕರ 100% ಸರ್, ನಾನು ಕಾಂಗ್ರೆಸ್ ನಾಯಕ ಆಗಿ ಖಂಡಿಸ್ತಾ ಇರೋದು. ನಾನು ಸ್ಟೇಟಸ್ಗೆ ಹಾಕೊಂಡಿದ್ದೀನಿ ಅದನ್ನೇ. ತಪ್ಪು ಯಾರೇ ಮಾಡಿದ್ರು ನೀವು ಪದೇ ಪದೇ ಒತ್ತಿ ಕೇಳೋ ಅವಶ್ಯಕತೆನೇ ಇಲ್ಲ ರಾಘವೇಂದ್ರ. ಈಗ ಏನಾಗ್ತಿದೆ ಅಂದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗ್ತಾ ಇದೆ, ನಿಮ್ಮ ರವಿಶಂಕರ್ ಅವರು ಇರ್ಬೋದು, ರವಿಶಂಕರ್ ಜೊತೆ ಇರ್ತಕ್ಕಂಥ ಅಜಿತ್ ಅನ್ನೋ ಹುಡುಗ ಇರ್ಬೋದು, ಜೊತೆಗೆ ನಿಮ್ಮ ಚುಂಚನಕಟ್ಟೆ ಹೋಬಳಿ ಭಾಗದ ನಾಯಕ ಹಡ್ಡೆ ಮಾದೇಸ್ವಾಮಿ ಇರ್ಬೋದು, ಇವರ ಫೋಟೋಗಳನ್ನು ಈ ವಿಡಿಯೋಗಳ ಜೊತೆ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತಿದ್ದಾರೆ. ನೋಡಿ ಈ ಸಮುದಾಯದವನು, ಈಕೆ ಈ ಸಮುದಾಯದ ಯುವತಿ, ಈ ಸಮುದಾಯದ ಯುವತಿಯನ್ನು ಈ ರೀತಿ ಮಾನಹಾರಣ ಮಾಡಿದ್ದಾರೆ, ಈ ಥರದ ನಾಯಕತ್ವ ಬೇಕಾ, ಇವನನ್ನು ಚುನಾವಣೆಯಲ್ಲಿ ಸೋಲಿಸಿ ಇವನನ್ನು ವಿರೋಧ ಮಾಡಿ, ಈ ಥರದ ಒಂದು ಅಭಿಯಾನ ಸ್ಟಾರ್ಟ್ ಆಗಿಬಿಟ್ಟಿದೆ ಚುಂಚನಕಟ್ಟೆ ಹೋಬಳಿನಲ್ಲಿ. ಇನ್ನೊಂದು ಖುಷಿ ಪಡಬೇಕು, ಸದ್ಯ ಇದು ನಮ್ಮ MLA ಅವ್ರ ಜನಾಂಗದ ಸೇರಿದ ಹುಡುಗಿ ಆಗಿರೋದ್ರಿಂದ ಸ್ವಲ್ಪ ಈ ವಿರೋಧ ಪಕ್ಷದವ್ರಿಗೆ ಒಂದು ಸ್ವಲ್ಪ ಪುಷ್ಟಿ ಸಿಕ್ಕಿದೆ. ಏನು ಅಂದರೆ, ಇದೇ ಒಬ್ಬ ಒಕ್ಕಲಿಗರ ಮೇಲೆ ಆಗ್ಬಿಟ್ಟಿದ್ದಿದ್ರೆ, ಅದೇ ಒಬ್ಬ ಕುರುಬ ಸಮುದಾಯದವ್ರು ಮಾಡ್ಬಿಟ್ಟಿದ್ದಿದ್ರೆ MLAನೇ ಮಾಡಿಸ್ಬಿಟ್ರು ಹೇಳ್ಬಿಟ್ಟು ಅನ್ನೋ ಥರ ಮಾಡಿಬಿಡೋರು. ಬಟ್ ಇದು ಯಾವ ಸಮುದಾಯ ಅಂತ ನನಗೆ ಇನ್ನೂ ಕ್ಲಾರಿಟಿ ಇಲ್ಲ. ಇದು ನೋಡಿ, ಜನ ಟೀಕೆ ಮಾಡೋರು ಹೆಂಗಿದ್ರು ಮಾಡ್ತಾರೆ ಅನ್ನೋದಕ್ಕೆ ಯಾವ ಸಮುದಾಯ ಆದರೂ ಬಿಡೋದಿಲ್ಲ. ಅವರು ಒಟ್ಟಲ್ಲಿ ಟೀಕೆ ಮಾಡಬೇಕು, ತೇಜೋವಧೆ ಮಾಡಬೇಕು, ನಮ್ಮ MLA ಅಗೌರವ ತರಬೇಕು. ನಮ್ಮ MLA ಟರ್ಮಲ್ಲಿ ಹಿಂಗಾಯಿತು ಹಂಗಾಯಿತು, ಆ ಗಲಾಟೆ ಆಯಿತು, ಅವ್ನು ಹಿಂಗೆ ಮಾಡ್ಬಿಟ್ಟ ಅನ್ನೋದು ಬಿಟ್ಟರೆ ಈ ವಿರೋಧ ಪಕ್ಷದವರು ಬಾ ನೀನು ಕೆಲಸ ಮಾಡಿದ್ಯಾ, ಏನು ಮಾಡ್ತಾ ಇದೆಯಾ, ಆ ಟೀಕೆ ಮಾಡಲ್ಲ. ಯಾವತ್ತೋ ಒಂದಿನ ಬರ್ತಾರೆ, ಪ್ರಚೋದನೆ ಮಾಡ್ತಾರೆ, ಒಂದು 10 ಜನ ಸೇರಿಸ್ಕೊಬಿಡ್ತಾರೆ, ಜೈ ಅಂತಾರೆ, ಹೋಯ್ತಾರೆ. ನೀವೇ ನೋಡಿದ್ದೀರಿ. ಏನು ಮನವಿ ಮಾಡ್ತೀರಾ ಸರ್? ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿ ಚೌಧರಿ ಅವರು ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇದು ಸಮಾಜ ತಲೆ ತಗ್ಗಿಸ್ತಕ್ಕಂಥ ಕೃತ್ಯ. ಈ ವಿಡಿಯೋನ ಅವರು ನೋಡಿರ್ತಾರೆ, ಅಥವಾ ಗುಡ್ ನ್ಯೂಸ್ ಮುಖಾಂತರ ನಾಗಲಕ್ಷ್ಮಿ ಅವರು ವಿಡಿಯೋ ನೋಡ್ತಾ ಇದ್ರೆ ಏನು ಮನವಿ ಮಾಡ್ತೀರಾ ಅಂತ ಹೇಳಿ. ಈಗ ನಾಗಲಕ್ಷ್ಮಿ ಅವ್ರಿಗೆ ನಾವು ಇದೇ ರೀತಿ ಹೇಳೋದು, ನೋಡಿ, ನೀವು ಒಂದು ಹೆಣ್ಣುಮಗಳಾಗಿ ಈ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋ ನಿಟ್ಟಿನಲ್ಲಿ ನಿಮ್ಮ ಕಾನೂನಿನ ಚೌಕಟ್ಟಿನಲ್ಲಿ ಏನು ಈ ಒಂದು ತಪ್ಪಿಗೆ ಶಿಕ್ಷೆ ಆಗುತ್ತೆ ಅದನ್ನು ನೀವೇ ನಮ್ಮ ಶಾಸಕರಾದಿಯಾಗಿ ಜೊತೆಗೂಡಿ ಅವನಿಗೆ ಶಿಕ್ಷೆ ಕೊಡಿಸ್ಬೇಕು ಅನ್ನೋದು. ಯಾವ ಪ್ರಭಾವಕ್ಕೂ ಒಳಗಾಗಬಾರ್ದು, ಯಾವ ವಿರೋಧ ಪಕ್ಷಗಳ ಟೀಕೆಗಳಿಗೂ ಯಾವುದೋ ತಲೆ ಕೊಡಿಸ್ಕೊಡ್ದೇನೆ. ಈಗ ನಾನು ನಮ್ಮ ತಾಲೂಕಿನ ವಿರೋಧ ಪಕ್ಷದ ಬಗ್ಗೆ ನಾನು ಹೇಳ್ತಾ ಇರೋದು. ಈಗ ಏನೇನೋ ಹೇಳ್ತಾವ್ರಲ್ಲ, ಇನ್ನೂ FIR ಆಗಿಲ್ಲ, ಇದು ಮಾಡಿಲ್ಲ ಅಂತ ಅಂದ್ಬಿಟ್ಟು. ಈಗ ಯಾವುದೇ ಆದರೂ ಪ್ರಾಥಮಿಕ ವರದಿ ಅನ್ನೋದು ಬೇಕಾಗತ್ತೆ, ಇನ್ವೆಸ್ಟಿಗೇಷನ್ ಆಗುತ್ತೆ, ವಿಡಿಯೋ ಎಲ್ಲ ಆಯಿತು, ಏನಾಯಿತು, ಅದಕ್ಕೆ ಸ್ವಲ್ಪ ಕಾಲಾವಕಾಶ ತೊಗೊಂಡಿರ್ಬೋದು ಅಂತ ನಾನು ಭಾವಿಸ್ತೀನಿ. ಇದಾದ ಮೇಲೆ MLA ಅವ್ರನ್ನ ನಾನು ಭೇಟಿ ಮಾಡಿ ಇದ್ರ ಬಗ್ಗೆ ಏನಾಗಿದೆ ಅಂತ ಹೇಳಿ ನಾನೇ ನಿಮಗೆ ಮುಂದಿನ ಅಪ್ಡೇಟನ್ನು ನಾನೇ ನಿಮಗೆ ಫೋನ್ ಮಾಡಿ ಕೊಡ್ತೀನಿ. ಪಬ್ಲಿಕ್ ಡೊಮೈನ್ನಲ್ಲಿ ಈ ಒಂದು ವಿಡಿಯೋಗಳನ್ನ ಕಡಲೆಪುರಿ ಥರ ಶೇರ್ ಮಾಡ್ತಿರೋರಿಗೆ ಏನು ಹೇಳ್ತೀರಾ ಸರ್? ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, ಬೇರೆ ಯಾರೇ ಇರಲಿ ಸರ್. ಏನಾಗ್ಬಿಟ್ಟಿದೆ, ಸೋಷಿಯಲ್ ಮೀಡಿಯಾ ನೀವೇ ನೋಡ್ತಾ ಇದ್ದೀರಾ, ಎಲ್ಲರ ಕೈಲೂ ಮೊಬೈಲ್ ಇದೆ, ಎಲ್ಲರದು ಫೇಸ್ಬುಕ್ ಅಕೌಂಟ್ ಇದೆ. ಇವತ್ತು ಎಂತೆಂಥ ಸೆಲೆಬ್ರಿಟಿಗಳೇ ಫೇಸ್ಬುಕ್ಕಿಂದ ಒಂದೊಂದು ಕಾಮೆಂಟಿಂದ ಎಲ್ಲೆಲ್ಲಿ ಹೋಗಿದ್ದಾರೆ ಅನ್ನೋದು ಗೊತ್ತಾಗಿದೆ. ಮೊಬೈಲ್ ಈಗ ಯೂಸ್ ಮಾಡೋಕ್ಕೆ ಭಯ ಆಗ್ತಾ ಇದೆ. ಇವತ್ತು ಮನುಷ್ಯನಿಗೆ ನೋಡಿ, ತುಂಬ ಸುಂದರವಾಗಿ ಕಾಣ್ತೀನಿ ಅಂತ ಒಂದು ಫೋಟೋ ತೊಗೊಂಡ್ರು ಆ ಫೋಟೋನ ಟೆಕ್ನಾಲಜಿಲಿ ಹೆಂಗೆ ಎಡಿಟ್ ಮಾಡ್ಬೋದು, ಯಾರ ಜೊತೆ ಕೂರಿಸ್ಬೋದು. ಜನಗಳಿಗೆ ಅದು ಸತ್ಯನ ಸುಳ್ಳು ಅನ್ನೋ ಪರಾಮರ್ಶೆ ಮಾಡೋಕ್ಕೆ ಸಮಯ ಇಲ್ಲ. ನೀವು ಹೇಳ್ತಾ ಇರೋದು ನಿಮ್ಮ ಕಾರ್ಯಕರ್ತರ ಒಂದು ಖಾಸಗಿ ವಿಡಿಯೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿದೆ ಅಂತ. ನೀವು ಅದಂತೆ ಇದು ಹೋಗ್ಬೇಡಿ. ನೀವು ಸೋಷಿಯಲ್ ಮೀಡಿಯಾ ಹೇಳಿದ್ರಲ್ಲ, ಅದು ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ಇವತ್ತು ಟೆಕ್ನಾಲಜಿ ಯೂಸ್ ಆಗೋಕ್ಕಿಂತ ಮಿಸ್ಯೂಸ್ ಜಾಸ್ತಿ ಆಗ್ತಾ ಇದೆ. ಇವತ್ತು ನಾನು ಹೇಳಿದ್ನಲ್ಲ, ಈ ಖಾಸಗಿ ವಿಡಿಯೋ ನಾನು ಎಡಿಟ್ ಅಂತ ಹೇಳ್ತಾ ಇಲ್ಲ. ಆ ಎಡಿಟ್ ಎಲ್ಲ ಆಯಿತು, ಯಾವ ಟೈಮಲ್ಲಿ ಆಯಿತು, ಯಾರು ಮಾಡಿದ್ದು, ಯಾವ ಲಾಡ್ಜಲ್ಲಿ ಆಗಿದೆ, ಯಾವ ಸ್ಪಾಟಲ್ಲಿ ಆಗಿದೆ, ಅವೆಲ್ಲ ಬೇಸಿಕ್ ಇನ್ಫಾರ್ಮೇಷನ್ ಬೇಕು. ಸುಮ್ಮನೆ ಯಾರ ಮೇಲೂ ಆರೋಪ ಮಾಡೋದಲ್ಲ. ಅದನ್ನು ಯಾರು ಎಷ್ಟು ಜನಕ್ಕೆ ಸ್ಪ್ರೆಡ್ ಮಾಡಿದ್ದಾನೆ, ಅವ್ರು ಎಷ್ಟು ಜನ ನೋಡಿದ್ದಾರೆ, ಎಲ್ಲ ಮಾಡಬೇಕಲ್ಲ ಸರ್. ಮಾಡಿದ್ರೆ ತಾನೇ ಇದು ಏನು ಬೇಸಿಕ್. ಈಗ ಯಾಕೆಂದರೆ ಇದರಲ್ಲಿ ಅವನ ಭವಿಷ್ಯಕ್ಕಿಂತ ಹೆಚ್ಚಾಗಿ ಒಂದು ಹುಡುಗಿ ಭವಿಷ್ಯ ಇರೋದ್ರಿಂದ ಕುಟುಂಬದಿದೆ. ಆಮೇಲೆ ತಾಯಿ ತಂದೆ ಪ್ರೀತಿಯಿಂದ ಹೆಣ್ಮಕ್ಳನ್ನ ಮುದ್ದಾಗಿ ಸಾಕಿರ್ತಾರೆ, ಅವ್ರಿಗೊಂದು ಬದುಕನ್ನು ಕಟ್ಕೊಡ್ಬೇಕು ಅಂತ ಹೇಳಿರ್ತಾರೆ. ಇಷ್ಟ ಕಷ್ಟಗಳೆಲ್ಲಾನು ಬದಿಗೊತ್ತಿ ತ್ಯಾಗ ಮಾಡಿರ್ತಾರೆ ಜೀವನನೇ. ಆ ಒಂದು ನೊಂದಂಥ ಕುಟುಂಬಕ್ಕೆ ಒಬ್ಬ ಕಾಂಗ್ರೆಸ್ ಮುಖಂಡರಾಗಿ ಯಾವ ರೀತಿ ಅವರಿಗೆ ಧೈರ್ಯ ಸಾಂತ್ವನವನ್ನು ಹೇಳ್ತೀರಂದ್ರೆ? ತಂದೆ ತಾಯಿಯಿಂದ ಹಿಡಿದು ಅವಳ ಸಂಬಂಧಿಕರಿಗೂ ಕೂಡ ತಲೆ ಎತ್ತದೇನೆ ಇರ್ತಕ್ಕಂಥ ಹೀನ ಕೃತ್ಯ ಇದಾಗಿದೆ. ಇವತ್ತು ವಯಸ್ಸಿಗೆ ಬಂದಿರೋ ಮಗಳನ್ನ ಮುಟ್ಟು ಮಾತಾಡ್ಸೋಕ್ಕೆ ತಂದೆನೇ ಹಿಂಜರಿ ಅಂತ ಕಾಲದಲ್ಲಿ ಈ ಥರ ಒಂದು ನಗ್ನ ವಿಡಿಯೋವನ್ನು ಪ್ರಚಾರ ಮಾಡ್ಕೊಂಡು ಅವನು ಯಾವುದೋ ಶೋಕಿಗೆ ಯಾವನಿಗೋ ತೋರಿಸ್ಕೊಂಡು ಆ ವಿಡಿಯೋ ಸ್ಪ್ರೆಡ್ ಔಟ್ ಆಗಿರೋದು, ಇದು ಭಾಳ ಅಮಾನೀಯ ಮತ್ತು ಅಸಹ್ಯ ತರತಕ್ಕಂತಹ ಒಂದು ವಿಚಾರ. ಅದ್ರ ಬಗ್ಗೆ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಾನು ಹೇಳೋದಿಷ್ಟೇ, ಆ ಕುಟುಂಬಕ್ಕೆ ನಾನು ಪರ್ಟಿಕ್ಯುಲರಾಗಿ ಆ ಕುಟುಂಬದ ಹೆಸರು ಎತ್ಕೊಳಕ್ಕಾಗಲ್ಲ. ಏನು ಸಾಂತ್ವನ ಹೇಳ್ತೀರಿ? ಈಗ ಆ ಹುಡುಗಿಗೆ ಕಾನೂನು ರೀತಿಲಿ ಅವನ ಶಿಕ್ಷೆ ಕೊಡಿಸಿದ್ರೆ ಅವ್ರಿಗೆ ಕುಟುಂಬಕ್ಕೆ ಸಾಂತ್ವನ ಹೇಳ್ದಂಗೆ. ಬಟ್ ನಾವು ಬಾಯಿ ಮಾತಲ್ಲಿ ಏನೇ ಹೇಳಿದ್ರು ಇದು ಅವ್ರಿಗೆ ಸಾಂತ್ವನ ಆಗೋದಿಲ್ಲ, ಅದು ಬರೀ ನಾಟಕೀಯ ಆಗುತ್ತೆ. ಬಟ್ ಇದನ್ನ ಕಾನೂನು ರೀತಿಯಲ್ಲಿ ಅವನಿಗೆ ಶಿಕ್ಷೆ ಆದಾಗಲೇ ಕೂಡ ಅವ್ರು ಏನೇ ಕಂಪ್ಲೇಂಟ್ ಕೊಡಲಿ, ಇನ್ನೊಂದು ಬರಲಿ, ನಾನು ಹೇಳೋದು ಅಷ್ಟೇ, ಸುಮೋಟೋ ಮಾಡ್ಕೋಬೇಕಿತ್ತು ಇಷ್ಟೊತ್ತಿಗೆ. ಏನಕ್ಕೆ ಮಾಡಿಲ್ಲ ಅನ್ನೋದು ನನಗೂ ಭಾಳ ಕಾಡ್ತಾ ಇದೆ. ಅದನ್ನು ನಾಳೆ ಹೋಗ್ತೀನಿ. ಈಗ ನಿಮಗೆ ಗೊತ್ತು, ನಾನು ಮೈಸೂರಲ್ಲಿರೋದ್ರಿಂದ ನನ್ನ ವ್ಯವಹಾರಗಳನ್ನ ನೋಡಿಕೊಂಡು ನನ್ನ ಬಿಡುವಿನಲ್ಲಿ ಇದು ಮಾಡ್ಕೋಬೇಕು. ನೋಡಿದ್ರೆ ವೀಕ್ಷಕರೇ, ಇದಿಷ್ಟು KR ನಗರದ ಕಾಂಗ್ರೆಸ್ ಮುಖಂಡರೊಬ್ಬರ
ನೇರ ನುಡಿ. ಯಾಕಂದರೆ ಯಾವುದೇ ಪಕ್ಷ ಇರಲಿ, ಯಾವುದೇ ಪಾರ್ಟಿಲಿ, ಯಾವುದೇ ಜಾತಿ ಧರ್ಮ ಇರಲಿ, ಒಂದು ಹೆಣ್ಣನ್ನು ಎಷ್ಟರ ಮಟ್ಟಿಗೆ ಗೌರವಿಸಬೇಕು, ಪ್ರೀತಿಸಬೇಕು, ಆರಾಧಿಸಬೇಕು ಅನ್ನೋ ಸಂಸ್ಕಾರವಂತ ದೇಶದಲ್ಲಿ ನಾವು ಬದುಕಿದ್ದು, ಒಂದು ಅಮಾಯಕ ಹೆಣ್ಮಗಳು, ಅಮಾಯಕ ಕುಟುಂಬದ ಮಾನವನ್ನು ಹರಣ ಮಾಡಿರ್ತಕ್ಕಂಥ ಆ ಒಂದು ಕಾಮುಕ ಏನಿದ್ದಾನೆ, ಕೀಚಕ ಏನಿದ್ದಾನೆ, ಆತನನ್ನು ಕೂಡಲೇ ಅರೆಸ್ಟ್ ಮಾಡಬೇಕು. ಕೆ.ಆರ್. ನಗರ ತಾಲೂಕು ಆಡಳಿತ, ಸಂಬಂಧಪಟ್ಟ ಪೊಲೀಸ್ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಎಲ್ಲರೂ ಕೂಡ ಈ ಒಂದು ಪ್ರಕರಣ ಸೀರಿಯಸ್ ಆಗಿ ತೊಗೊಳ್ಬೇಕು, ಸುಮೋಟೋ ಹಾಕಬೇಕು. ಈ ಒಂದು ವಿಚಾರದಲ್ಲಿ ಕೆ.ಆರ್. ನಗರ ತಾಲೂಕಿನ ಶಾಸಕರಾಗಲಿ ಅಥವಾ ಮತ್ತೊಬ್ಬರು ಯಾರು ಕೂಡ ನಾವು ಪ್ರಭಾವ ಬೀರೋದಿಲ್ಲ. ಯಾರು ತಪ್ಪಿತಸ್ಥ ಇದ್ದರೂ ಕೂಡ ಅವನ ವಿರುದ್ಧ ಕಠಿಣ ಕ್ರಮ ಆಗುತ್ತೆ. ಜೊತೆಗೆ ರಾಜ್ಯ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಡಬೇಕು, ನೊಂದಂಥ ಯುವತಿಗೆ ಸಾಂತ್ವನವನ್ನು ಹೇಳಬೇಕು. ಈ ಥರದ ಪ್ರಕರಣಗಳು ಸಮಾಜದಲ್ಲಿ ಪದೇ ಪದೇ ಮರುಕಳಿಸಬಾರ್ದು ಅಂತ ಹೇಳಿದ್ರೆ ಇಂತಹ ವ್ಯಕ್ತಿಗಳಿಗೆ ಉಗ್ರವಾದ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು.